ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಶಿಡ್ಲಘಟ್ಟ ಕಾಂಗ್ರೆಸ್ ರಾಜಕೀಯದಲ್ಲಿ ಒಂದೇ ಮನೆ ಮೂರು ಬಾಗಿಲು ಎಂಬಂತಾಗಿದೆ. ಒಂದೇ ಪಕ್ಷದ ಇಬ್ಬರು ನಾಯಕರು ಹಾಗೂ ಅವರ ಬೆಂಬಲಿಗರ ನಡುವೆ ರಾಜಕೀಯ ಪೈಪೋಟಿ ತಾರಕಕ್ಕೇರಿದೆ. 2028ರ ವಿಧಾನಸಭೆ ಚುನಾವಣೆಯ ಟಿಕೆಟ್ ಮೇಲೆ ಕಣ್ಣಿಟ್ಟಿರುವ ಇಬ್ಬರು ನಾಯಕರು ಈಗ ಪ್ರತಿ ವಿಚಾರವನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪುಟ್ಟು ಆಂಜಿನಪ್ಪನವರಿಗೆ ಕೈತಪ್ಪಿ ರಾಜೀವ್ ಗೌಡ ಅವರಿಗೆ ದೊರಕಿತ್ತು. ಆದರೆ ಚುನಾವಣೆಯಲ್ಲಿ ರಾಜೀವ್ ಗೌಡ ಹೀನಾಯ ಸೋಲು ಕಂಡ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪುಟ್ಟು ಆಂಜಿನಪ್ಪ 2ನೇ ಸ್ಥಾನ ಪಡೆದು ತಮ್ಮ ರಾಜಕೀಯ ಬಲ ಪ್ರದರ್ಶಿಸಿದ್ದರು. ಅಲ್ಲಿಂದಲೇ ಇಬ್ಬರು ನಾಯಕರ ಕಾರ್ಯಕರ್ತರ ನಡುವಿನ ಭಿನ್ನಾಭಿಪ್ರಾಯ ಹಾಗೂ ರಾಜಕೀಯ ಪೈಪೋಟಿ ಆರಂಭವಾಗಿತ್ತು. ಇದಾದ ಬಳಿಕ 2028ನೇ ಚುನಾವಣೆಯ ಟಿಕೆಟ್ಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಗಮನ ಸೆಳೆಯಲು ಇಬ್ಬರೂ ನಾಯಕರು ಪ್ರತ್ಯೇಕವಾಗಿ ಸಂಘಟನೆ ಬಲಪಡಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಈ ಹಿಂದೆ ಬ್ಯಾನರ್ ತೆರವು ವಿಚಾರದಲ್ಲಿ ನಗರಸಭೆಯ ಅಧಿಕಾರಿಯನ್ನ ನಿಂದಿಸಿದ ಪ್ರಕರಣದಲ್ಲಿ ರಾಜೀವ್ ಗೌಡ ಜೈಲು ಸೇರಿದ್ದ ಘಟನೆ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಬಳಿಕ ಕೆಲವು ತಿಂಗಳು ಪಕ್ಷದ ಚಟುವಟಿಕೆಗಳಿಂದ ದೂರವಿದ್ದ ರಾಜೀವ್ ಗೌಡ ಅವರ ಅನುಪಸ್ಥಿತಿಯಲ್ಲಿ ಪುಟ್ಟು ಆಂಜಿನಪ್ಪ ಪಕ್ಷದ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿ ಇಮೇಜ್ ಹೆಚ್ಚಿಸಿಕೊಂಡಿದ್ದರು. ಇದೇ ವೇಳೆ ಪುಟ್ಟು ಆಂಜಿನಪ್ಪ ಇಮೇಜ್ ಡೌನ್ ಮಾಡಲು ಅವರ ವಿರುದ್ಧ ರಾಜೀವ್ ಗೌಡರ ಬೆಂಬಲಿಗರ ಕಾರ್ಯಕರ್ತರ ಹೇಳಿಕೆಗಳನ್ನು ವಿಡಿಯೋ ರೂಪದಲ್ಲಿ ರಾಜೀವ್ ಗೌಡರ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಹರಿಬಿಟ್ಟಿದ್ದಾರೆ. ಇದರಿಂದ ಕಾಂಗ್ರೆಸ್ ಪಾಳಯದ ಒಳಜಗಳ ಮತ್ತಷ್ಟು ಬಯಲಾಗಿದೆ. ಅಲ್ಲಿ ಒಂದು ಕಡೆ ಆಯಿತು. SIR ಇದರಲ್ಲಿ ಮಾತ್ರ ರಾಜೀವ್ ಗೌಡರು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಅವರು ಮೊದಲಿಂದಲೂ ಸಪ್ರೇಟೇ, ಅವ್ರೇನು ಜೊತೆಯಲ್ಲೇನು ಯಾವತ್ತೇನಿರಲಿಲ್ಲ. ಈ MP ಎಲೆಕ್ಷನ್ ಅಲ್ಲಿ ಏನಾಯಿತು, ಇವರು ನಮ್ಮ ಆಗ ಉಸ್ತುವಾರಿ ಮಂತ್ರಿಗಳಾಗಿದ್ರು. ಅವ್ರೇನು ಮಾಡಿದ್ರು, ಪಾರ್ಟಿ ಕರ್ಕೊಬೇಕು ಅಂತ ಕರ್ಕೊಂಡಾಗ ಆಗ ತಾಲೂಕಲ್ಲಿ ಕಾರ್ಯಕರ್ತನ ಯಾರನ್ನೂ ಸೇರಿಸಿ ಪಾರ್ಟಿ ಕರ್ಕೊಂಡಿಲ್ಲ. ಯಾರಿಗೆ ಬೇಕು ಅವ್ರನ್ನ ಬೆಂಗಳೂರಲ್ಲಿ ಕರ್ಕೊಂಡು ಹೋದ್ರು, ಪಾರ್ಟಿ ಕರ್ಕೊಂಬೋದು. ಪಾರ್ಟಿಗೆ ಸೇರಿದ್ರಿಂದ ಪಾರ್ಟಿಗೆ ಒಳ್ಳೇದೇನು ಮಾಡಿಲ್ಲ ಅವರು. ಪಾರ್ಟಿ ಹೊಡೆಯಂತ ಕೆಲಸ ಮಾಡ್ಕೊಂಡು ಬಂದಿರೋದು ಇದುವರೆಗೂ. ಎಲ್ಲ ಯಾವತ್ತು ರಾಜೇಗೌಡ ಕಾಂಗ್ರೆಸ್ ಪಾರ್ಟಿ ಅಂತ ಬಂದ್ರು ಅವತ್ತಿಂದ ರಾಜೇಗೌಡರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಜನ ಸೇರಿಸಿರೋದಾಗ್ಬೋದು, ಜನ ಕರ್ಕೊಂಡು ಹೋಗಿರೋದು ಎಲ್ಲ ಮಾಡಿರೋದು. ಮೊನ್ನೆ ಒಂದು ಫಂಕ್ಷನ್ ಮಾತ್ರ ಪುಟ್ಟಾಂಜಿ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡೋಗಿ ಇದು ಮಾಡಿದ್ದಾರೆ ಅಷ್ಟೇ. ಪಾಪ ಯಪ್ಪ ಏನು ಮಾಡಿದ್ರು ಯಾವುದೋ ಸಣ್ಣ ವಿಚಾರನ ದೊಡ್ಡದು ಮಾಡಿದ್ದೇ ಪುಟ್ಟಾಂಜಿ ಮಾಡಿದ್ದು ಕೇಸ್ನ ಇರೋದು. ಈಗ ಎಲ್ಲ ಕಡೆನೂ ವಿಚಾರಿಸ್ಕೊಂಡ್ಲಿ ರಾಜೇಗೌಡರಿಂದಾನೇ ಪಕ್ಷ ಉಳಿತಾ ಇರೋದು, ರಾಜೇಗೌಡರ ಪಕ್ಷ ಕಟ್ತಾ ಇರೋದು. ರಾಜೇಗೌಡರ ಎಲ್ಲರೂ ಪಕ್ಷದ ಮುಖಂಡರನ್ನೆಲ್ಲ ಸೇರಿಸಿ SIR ಪ್ರಕ್ರಿಯೆ ಎಲ್ಲ ಕಡೆಯನ್ನು ಮಾಡ್ತಾರೆ ರಾಜೇಗೌಡ್ರೆ. ಆತನು ಕಾಂಗ್ರೆಸ್ ಅಲ್ಲಿ ಇದ್ದಂಗೆ ಇದ್ದು ನಾನು ಪಕ್ಷೇತರ ಅಂತ ಒಂದ್ಸಲ ಹೇಳ್ಕೊಂತಾನೆ, ನಾನು ಕಾಂಗ್ರೆಸ್ ಅಂತ ಹೇಳ್ಕೊಂತಾನೆ. ಅದು ಯಾವ ಪಕ್ಷ ಅಂತ ಇವತ್ತು ಗಂಟೆ ಆತನ ನಾವು ಕಂಡಿಡಿಯೋಕೆ ಆಗಿಲ್ಲ. ಆತನಿಂದಾನೇ ನಮ್ಮ ತಾಲೂಕಲ್ಲಿ ಎಲ್ಲ ಗೊಂದಲಗಳು ಬರ್ತಾ ಇರೋದು, ಎಲ್ಲ ತೊಂದರೆಗಳಾಗ್ತಾ ಇರೋದು. ಪ್ರತಿಯೊಂದಕ್ಕೂ ಕಾರಣ ಪುಟ್ಟು ಆಂಜಿನಪ್ಪ. ಅಯ್ಯಪ್ಪ ಬಂದಿರೋ ಮೊನ್ನೆ ಆವತ್ತಿಂದ ನಾವು ನಮ್ಮ ತಾತನವ್ರ ಕಾಲದಿಂದ ಕಾಂಗ್ರೆಸ್ ಕಟ್ಕೊಂಡ್ ಬಂದಿರೋರು. ಅರ್ಥ ಇದೆ, ಯಾವುದೇ ರೀತಿಯೂ ಕಾಂಗ್ರೆಸ್ ಪಕ್ಷ ಸೋಲಲ್ಲ. ರಾಜೇಗೌಡರು ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ, ಎಲ್ಲ ಕಾರ್ಯಕರ್ತರಿಗೂ ಅನುಕೂಲ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಏನೇ ಕೇಳಿ ಅರ್ಧ ರಾತ್ರಿಯಲ್ಲಿ ಕೇಳಿದ್ರು ನಮ್ಮ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ನಾಯಕರು ರಾಜೇಗೌಡ್ರೆ ಅವ್ರ ಕಾಂಗ್ರೆಸ್ಗಾಗಿ ಬೆಳವಣಿಗೆ, ಅವ್ರ ಕಾಂಗ್ರೆಸ್ಗಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಬೇಕಾದ್ರೆ ಸಮೀಕ್ಷೆ ಮಾಡಿ ಸರ್ ನೀವು. ರಾಜೇಗೌಡರು ಚೆನ್ನಾಗಿ ಕೆಲಸಗಳು ಮಾಡ್ತಾವ್ರೆ. ಎಲ್ಲ ಊರು ಆಂಬುಲೆನ್ಸ್ಗಳು ಅವು ಇವು ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ. ಬುಕ್ಸ್ ಎಲ್ಲ ಕೊಟ್ಟಿದ್ರು, ಎಲ್ಲ ಚೆನ್ನಾಗಿ ರೆಸ್ಪಾನ್ಸು ಚೆನ್ನಾಗೈತೆ ರಾಜೇಗೌಡ. ಇನ್ನು 2028ರ ವಿಧಾನಸಭೆ ಚುನಾವಣೆಯ ಟಿಕೆಟ್ಗಾಗಿ ಇಬ್ಬರೂ ನಾಯಕರ ನಡುವಿನ ಪೈಪೋಟಿ ಈಗಲೇ ಆರಂಭವಾಗಿದ್ದು, ಈಗ ಮತ್ತೆ ರಾಜೀವ್ ಗೌಡ ಕಾಂಗ್ರೆಸ್ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದು, ಪುಟ್ಟು ಆಂಜಿನಪ್ಪಗೆ ರಾಜಕೀಯವಾಗಿ ಟಕ್ಕರ್ ನೀಡಲು ಮುಂದಾಗಿದ್ದು, SIR ಮತದಾರರ ಪರಿಷ್ಕರಣೆ ವಿಚಾರದಲ್ಲೂ ಇಬ್ಬರೂ ನಾಯಕರು ಕ್ರೆಡಿಟ್ ಪಡೆಯಲು ಪ್ರತ್ಯೇಕ ಹೋರಾಟ ನಡೆಸುತ್ತಿರುವುದು ಕಾರ್ಯಕರ್ತರಲ್ಲೇ ಚರ್ಚೆಗೆ ಕಾರಣವಾಗಿದೆ. ಆದರೆ ಪುಟ್ಟು ಆಂಜಿನಪ್ಪ ಮಾತ್ರ ಯಾರಿಗೂ ಕ್ಯಾರೆ ಅನ್ನದೇ 2028ಕ್ಕೆ ಕಾಂಗ್ರೆಸ್ B-ಫಾರ್ಮ್ ನನಗೆ ಸಿಗುತ್ತೆ ಎಂದು ಹೇಳಿಕೆ ನೀಡಿದ್ದು ರಾಜೀವ್ ಗೌಡ ಅವರ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ತಯಾರಿ ವಿಚಾರದಲ್ಲಿ ಆಲ್ರೆಡಿ ತಯಾರಾಗಿದ್ದಾರೆ. ಎಲ್ಲ ಕಾರ್ಯಕರ್ತರು ಸಹ ನನ್ನ ಅಭಿಮಾನಿ ಬಂಧುಗಳು ಪುಟ್ಟು ಆಂಜಿನಪ್ಪ ಈ ಬಾರಿ ಚುನಾವಣೆಯಲ್ಲಿ ನಿಲ್ಲಂಥದ್ದಾಗಬೇಕು, ಅವ್ರು ಗೆಲ್ಲಿಸೋಂಥದ್ದಾಗಬೇಕು, ಅವ್ರನ್ನ ಶಾಸಕರಾಗಿ ನೋಡೋಂಥದ್ದು ಅವರ ಒಂದು ಮನದಾಳದ ಮಾತು. ಪ್ರತಿಯೊಬ್ಬ ಬೂತಲ್ಲೂ ಸಹ ಆ ಪ್ರೀತಿನ ನಾನು ತೋರಿಸ್ತಾ ಇದ್ದೀನಿ. ಅದು ಸಾಕಾರ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೇನೆಲ್ಲ ಮಾಡಬೇಕು ಅದು ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸಾರ್ವಜನಿಕರನ್ನು ಭೇಟಿ ಮಾಡ್ತಾಯಿದ್ದೀವಿ, ಅವರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ, ಅವ್ರ ಸಮಸ್ಯೆಗಳು ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ.
ಈ ಹಲವಾರು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲೂ ನಾವು ತೊಡಗಿಸ್ಕೊತಾ ಇದ್ದೀವಿ. ನೂರಾರು ಮಂದಿನ ಸೇರಿಸ್ತಾ ಇದ್ದೀವಿ, ಸಾವಿರಾರು ಮಂದಿನಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಸಾವಿರಾರು ಮಂದಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ನಮ್ಮ ಕೈಲಾದ ಮಟ್ಟಿಗೆ ನೂರಾರು ಸಂಖ್ಯೆಯಲ್ಲಿ ಒಂದು ರೀತಿ ವ್ಯವಸ್ಥಿತವಾದಂಥ ಆರೋಗ್ಯ ಕ್ಯಾಂಪ್ಗಳು ಇರೋಂಥದ್ದು, ಬೇರೆ ಬೇರೆ ಏನೆಲ್ಲ ಸೌಕರ್ಯ ಮಾಡೋಕ್ಕಾಗ್ತದೆ ಅದನ್ನು ಮಾಡ್ತಾನೆ ಬಂದಿದ್ದೀವಿ. ಈಗಲೂ ಸಹ ಅದು ಮುಂದುವರಿತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಸಿಗುವಂತ ನಿರೀಕ್ಷೆ ಇದೆಯಾ ನಿಮಗೆ? ಸರ್, ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಅವರು ಕೊಡ್ತೀವಿ ಅಂತ ಹೇಳಿರೋದಕ್ಕೆ ಅಲ್ಲ ನಾವೆಲ್ಲ ಕೆಲಸ ಮಾಡ್ತಾರೆ ಅಂತ ಕೊಡ್ತಾರೆ. ಈಗ ನೋಡಿ, ಕಾಂಗ್ರೆಸ್ ಪಕ್ಷ ಇದರಲ್ಲಿ ಸಕ್ರಿಯವಾಗಿ ನಮ್ಮನ್ನು ನಡೆಸ್ಕೊಳ್ತೀವಿ ಅಂತೇಳಿ ಕರೆಸಿ ಕೂರಿಸಿ ಇವತ್ತು ಜವಾಬ್ದಾರಿ ಕೊಟ್ಟು ನಮ್ಮನ್ನು ಬಳಸ್ಕೊಳ್ತಾರೆ. ಹೀಗಾಗಿ ನಮಗೆಲ್ಲೂ ಸಹ ಅನುಮಾನ ಆತಂಕ ಇಲ್ಲ. ನಮ್ಮದು ಮತ ಬಂದು 52,000ಕ್ಕೂ ಹೆಚ್ಚು ಮತ ಕೊಟ್ಟಿರುವಂಥದ್ದು ಜನ. ಸರ್, ಹೈಕಮಾಂಡ್ ಅವರೇನು ಬಿ ಫಾರಂಗೆ ನಿಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ? ಟಿಕೆಟ್ ಕೈ ತಪ್ಪಿದ್ರೆ ಪಕ್ಷೇತರನೇ ಸರ್ ಮತ್ತೆ? ಅಲ್ಲ, ಈಗ ನೋಡಿ, ಜನಾಭಿಪ್ರಾಯ ತಪ್ಪಂಥ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಈಗ 2023ರ ಚುನಾವಣೆ ನಾನು ವಿರೋಧ ಪಕ್ಷದ ಸ್ಥಾನ ಕೊಟ್ಟಿದ್ದಾರೆ ಜನ. ನಾನು ಗೆಲ್ತೀನಿ ಅಂತ ಹೋರಾಟ ಮಾಡಿದೆ, ಗೆಲ್ಲಬೇಕು ಅಂತ ನನ್ನ ಪ್ರಯತ್ನ. ಕಳೆದ ಚುನಾವಣೆಯಲ್ಲೂ ಮಾಡಿದ್ದೆ, ಅದಕ್ಕೆ ಮೊದಲು ಚುನಾವಣೆಯಲ್ಲೂ ನಾವು ಗೆಲ್ಲಬೇಕು ಅಂತ ಮಾಡಿದಂಥದ್ದು. ನಾವು ಬರೀ ಟಿಕೆಟ್ ತಗೊಂಡು ಗೆಲ್ಲಬೇಕು ಅನ್ನೋಂಥ ಉದ್ದೇಶ ಇದ್ದರೆ ಟಿಕೆಟ್ ಪ್ರಯತ್ನ ಮಾಡಿದರೆ ನಮ್ಗೆ ಜನ ಅಷ್ಟು ಓಟ್ ಆಗ್ತಾ ಇರಲಿಲ್ಲ. ನಾವು ಜನಗಳ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಚುನಾವಣೆಯಲ್ಲಿ ಗೆದ್ದು ಜನಗಳ ಸೇವೆ ಮಾಡೋಂಥದ್ದು ನನ್ನ ಜವಾಬ್ದಾರಿ ಆಗಿತ್ತು. ಹಂಗಾಗಿ ಅದರ ಪ್ರಯತ್ನವಾಗಿ ನಾನು ಕೆಲಸ ಮಾಡಿದ್ದೆ, ಅದಕ್ಕೆ ಫಲನೂ ಸಹ ಕೊಟ್ಟಿದ್ದಾರೆ. ಸೋಲು ಗೆಲುವು ಒಂದನೇ ವಿಚಾರದಲ್ಲಿ ಇವತ್ತು ಕಾರ್ಯಕ್ರಮಗಳಿಗೆ ಒಂದು ಒಳ್ಳೆ ಊಟ ಕೊಟ್ಟಿದ್ರೆ ಯಾವ ರೀತಿ ಜಾಗೃತಿ ಮೂಡಿಸಿದ್ರು? ನೋಡಿ, ಇದು ಬಹಳ ಚುನಾವಣಾ ಆಯೋಗದ ಒಂದು ಬಹಳ ಜವಾಬ್ದಾರಿತ ಒಂದು ನಡೆ. ಇದಕ್ಕೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಪ್ರತಿಯೊಬ್ಬ ಮತನೂ ಸಹ ಸಿಂಧು ಆಗಬೇಕು, ಯಾರೊಬ್ಬರಿಗೂ ಸಹ ಮತ ಇಲ್ಲದಂತೆ ಆಗಬಾರ್ದು ಅಂತೇಳಿ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಸಂದೇಶ. ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಇತರೆ ವರಿಷ್ಠರೆಲ್ಲರೂ ಸಹ ಬಹಳಷ್ಟು ಜವಾಬ್ದಾರಿ ತಗೊಂಡು SIR ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳುವಂತದ್ದು. ಪ್ರತಿಯೊಬ್ಬರ ಮತನೂ ಸಹ ಏನು ವಸ್ತುಸ್ಥಿತಿ ಅಲ್ಲಿ ಏನಿದೆ ಸತ್ಯಾಂಶದ ಪ್ರಕಾರ ಎಲ್ಲರನ್ನೂ ಸಹ ಸಿಂಧುಗೊಳಿಸಂತ ಒಂದು ಪ್ರಕ್ರಿಯೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದ ಇಲ್ಲಿ ಸಭೆ ಮಾಡಿ ಈಗಾಗಲೇ ನಾವು 29ರಿಂದ ಒಂದು 13-14 ದಿನಾನ ಕಳೆದಿದ್ದೀವಿ. ಸಾಕಷ್ಟು ನಮ್ಮ ಬೂತ್ ಮಟ್ಟದಲ್ಲೂ ಸಹ ಎನ್ಯುಮರೇಷನ್ ಫಾರಮ್ಸ್ ನ ಕೊಡುವಂತದ್ದು ಆಗ್ತಾ ಇದೆ. ಅಧಿಕಾರಿಗಳು BLOಗಳು ಕೊಡ್ತಾ ಇರೋ ಜೊತೆಗೆ ನಮ್ಮ ಮುಖಂಡರು ಸಹ ಸೇರ್ಕೊಂಡು ಪ್ರತಿಯೊಂದು ಬೂತ್ ನಲ್ಲೂ ಸಹ ಏನೆಲ್ಲ ಮಾಹಿತಿ ಬೇಕು, 2002ರ ಇನ್ಫಾರ್ಮೇಶನ್ ತುಂಬುವಂತದ್ದು, ಮತ್ತೆ ಇತ್ತೀಚಿನ ವೋಟರ್ಸ್ ಏನಿದ್ದಾರೆ ಯುವ ಮತದಾರರು ಅವರ ತಂದೆ ಇನ್ಫಾರ್ಮೇಶನ್ ನ, ತಾಯಿ ಇನ್ಫಾರ್ಮೇಶನ್ ನ ಫಿಲ್ಅಪ್ ಮಾಡೋಂತ ಒಂದು ಪ್ರಕ್ರಿಯೆ ಕಾನೂನು ಏನಿದೆ ಅದೆಲ್ಲನೂ ಸಹ ಸರಿಯಾದ ರೀತಿಯಲ್ಲಿ ಆಗ್ತಾ ಇರೋಂತ ಕೆಲಸ ಆಗ್ತಾ ಇದೆ. ಅದನ್ನ ಈಗ ಅಪ್ಲಿಕೇಶನ್ಸ್ ಕೊಡೋಂತ ಕೆಲಸ ಮುಗಿದಿದೆ ಬಹುತೇಕ. ಅದನ್ನ ಭರ್ತಿ ಮಾಡಿ ಕೊಡೋಂಥದ್ದು ಸವಾಲಾಗಿತ್ತು. ಸ್ವಲ್ಪ ಎಲ್ಲೋ ಒಂದು ಕಡೆ ಹೆಂಗ್ ಫಿಲ್ಅಪ್ ಮಾಡೋದು, ಯಾರ ಕೈಯಲ್ಲಿ ಕೇಳೋಂಥದ್ದು ಈ ರೀತಿಯಾದಂತ ಒಂದು ಗೊಂದಲಗಳು, ಒಂದಷ್ಟು ಅನುಮಾನಗಳು, ಭರ್ತಿ ಮಾಡೋದು ತಪ್ಪಾಗುತ್ತಾ, ಈ ರೀತಿ ಸಾಕಷ್ಟು ಒಂದು ಸಂದೇಹಗಳು ಉಳ್ಕೊಂಡು ಮತ್ತೆ ನಮ್ಮ ಅನೇಕ ಕುಟುಂಬಗಳು ಅದನ್ನ ಫಿಲ್ಅಪ್ ಮಾಡದೆ ನಿಧಾನ ಮಾಡ್ತಾ ಇದ್ದೀನಿ ಗಮನಿಸಿದ್ವಿ. ಒಟ್ಟಾರೆ ಶಿಡ್ಲಘಟ್ಟ ಕಾಂಗ್ರೆಸ್ನಲ್ಲಿ ಟಿಕೆಟ್ ರಾಜಕೀಯ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. 2028ರ ಚುನಾವಣೆಗೆ ಇನ್ನೂ ಸಮಯವಿದ್ದರೂ ಇಬ್ಬರು ನಾಯಕರು ಈಗಿನಿಂದಲೇ ಹೈಕಮಾಂಡ್ ಗಮನ ಸೆಳೆಯಲು ಕಸರತ್ತು ನಡೆಸುತ್ತಿದ್ದಾರೆ. ಒಂದೇ ಮನೆ ಮೂರು ಬಾಗಿಲು ಎಂಬಂತೆ ಶಿಡ್ಲಘಟ್ಟ ಕಾಂಗ್ರೆಸ್ ಪಾಳಯದಲ್ಲಿ ಶುರುವಾಗಿದ್ದು, ಈ ಒಳಜಗಳ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯಲಿದೆ ಎಂಬುದು ಕಾದು ನೋಡಬೇಕಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಯಾವುದೇ ಒಬ್ಬ ಅರ್ಹ ನಾಗರಿಕನ ಮತವು ತಪ್ಪದಂತೆ ಜಾಗೃತಿ ವಹಿಸಬೇಕೆಂದು ಶಾಸಕ KH ಪುಟ್ಟಸ್ವಾಮಿಗೌಡ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ BLOಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹಿಂದೆ ಬಂದ್ಬಿಡಿ ಕನ್ನಡ ಗೌರಿಬಿದನೂರು ನಗರದ 12ನೇ ವಾರ್ಡ್ ವಿವಿಪುರಂ ತ್ಯಾಗರಾಜು ಕಾಲೋನಿ ಹಾಗೂ ಹೊಸೂರು ಅಲ್ಲಿಪುರ ಸೇರಿದಂತೆ ವಿವಿಧ ಭಾಗಗಳ ಮತದಾರರ ಮನೆಗಳಿಗೆ ಖುದ್ದಾಗಿ BLO ಮತ್ತು ಅಧಿಕಾರಿಗಳ ಜೊತೆ ಶಾಸಕ KP ಪುಟ್ಟಸ್ವಾಮಿಗೌಡ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಾರ್ವಜನಿಕರಿಗೆ SIR ಕುರಿತು ಅರಿವು ಮೂಡಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಸಾರ್ವಜನಿಕರಲ್ಲಿ SIR ಪ್ರಕ್ರಿಯೆ ಬಗ್ಗೆ ವ್ಯಾಪಕವಾಗಿ ಅರಿವು ಮೂಡಿಸಲಾಗುತ್ತಿದೆ. ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಮತದಾನದ ಹಕ್ಕಿನ ಮಹತ್ವವನ್ನು ಮನವರಿಕೆ ಮಾಡಿಕೊಡುವ ಕೆಲಸ ನಡೆಯುತ್ತಿದೆ.
ಬಿಎಲ್ಒಗಳನ್ನ ಕರೆಸಿ ಸೂಕ್ತ ತಿಳುವಳಿಕೆ ನೀಡಲಾಗಿದೆ. ಯಾವುದೇ ಮತದಾರರ ವಿವರಗಳಲ್ಲಿ ಅನಾವಶ್ಯಕ ವ್ಯತ್ಯಾಸಗಳು ಅಥವಾ ಗೊಂದಲಗಳು ಉಂಟಾಗದಂತೆ ನಿಖರವಾಗಿ ಫಾರಂಗಳನ್ನು ಭರ್ತಿ ಮಾಡಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ. ಸ್ವಲ್ಪ ತಡವಾದರೂ ಪರವಾಗಿಲ್ಲ, ಆದರೆ ಪ್ರಕ್ರಿಯೆ ಅಚ್ಚುಕಟ್ಟಾಗಿರಬೇಕು. ಸಾರ್ವಜನಿಕರಿಂದ ಯಾವುದೇ ದೂರುಗಳು ಬರದಂತೆ ನೋಡಿಕೊಳ್ಳಬೇಕು ಎಂದರು. ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದಾಗ ಸಾರ್ವಜನಿಕರು ಅವರಿಗೆ ಅಗತ್ಯವಿರುವ ನಿಖರ ಮಾಹಿತಿ ಹಾಗೂ ದಾಖಲೆಗಳನ್ನು ಒದಗಿಸಿಕೊಟ್ಟು ತಮ್ಮ ಮತದಾನದ ಹಕ್ಕನ್ನು ಪಡೆದುಕೊಳ್ಳಬೇಕು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಗೊಂದಲಗಳು ಅಥವಾ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ನಮ್ಮ ಗಮನಕ್ಕೆ ತರಬಹುದು ಅಥವಾ ಪಕ್ಷದ ಕಾರ್ಯಕರ್ತರ ಗಮನಕ್ಕೆ ತರಬಹುದು. ಸಾರ್ವಜನಿಕರಿಂದ ದೂರುಗಳು ಬಂದರೆ ತಾವಾಗಲಿ ತಮ್ಮ ಕಚೇರಿ ಸಿಬ್ಬಂದಿ ಹಾಗೂ ಕಾರ್ಯಕರ್ತರಾಗಲಿ ಖುದ್ದಾಗಿ ಹಸ್ತಕ್ಷೇಪ ಮಾಡಿ ಎದುರಾಗಿರುವ ವ್ಯತ್ಯಾಸಗಳನ್ನು ಪಕ್ಷದ ವತಿಯಿಂದ ತಕ್ಷಣವೇ ಸರಿಪಡಿಸಿ ಕೊಡಲಾಗುವುದು. ಪ್ರತಿಯೊಬ್ಬ ಅರ್ಹ ನಾಗರಿಕನು ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಎನ್ನುವುದೇ ಈ ಪ್ರಕ್ರಿಯೆಯ ಮುಖ್ಯ ಉದ್ದೇಶವಾಗಿದ್ದು, ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಸಹಕರಿಸಬೇಕು ಎಂದು ವಿನಂತಿಸಿದ್ದಾರೆ. ಇವತ್ತಿನ ದಿವಸ ನಗರಕ್ಕೆ ಮತ್ತು ಹೊಸೂರು, ಅಲಿಪುರ ಎಲ್ಲವನ್ನ ವಿಸಿಟ್ ಕೊಟ್ಕೊಂಡು ನಮ್ಮ ನಾಗರಿಕರಿಗೆ SIR ಬಗ್ಗೆ ಒಂದು ಮನವರಿಕೆ ಮಾಡಿಕೊಟ್ಟು ಎಲ್ಲರೂ ಕೂಡ ಯಾವುದೇ ಓಟು ಮಿಸ್ ಆಗದಂಗೆ ಪ್ರತಿಯೊಬ್ಬರದ್ದು ಏನಾದರೂ ಕೂಡ ಅನಾವಶ್ಯಕವಾಗಿ ವ್ಯತ್ಯಾಸ ಆಗದಂಗೆ ಫಾರಮ್ ಫಿಲಪ್ ಮಾಡಿ ಕರೆಕ್ಟಾಗಿ ಅದನ್ನು ಫಿಲಪ್ ಮಾಡಿ ಎಲ್ಲರಿಗೂ ಓಟಿನ ಹಕ್ಕು ಬರೋ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಅಂತ ಅಂದ್ಬಿಟ್ಟು BLO ಎಲ್ಲರೂ ಕರೆಸಿ ಅವ್ರಿಗೂ ಕೂಡ ನಿಧಾನ ಆದರೂ ಪರವಾಗಿಲ್ಲ ಅದನ್ನು ಫಾರಮ್ ಫಿಲಪ್ ಕರೆಕ್ಟಾಗಿ ಮಾಡಿಸಿ ಪ್ರತಿಯೊಬ್ಬರು ಕೂಡ ಓಟಿನ ಹಕ್ಕನ್ನು ಕೊಡುವಂಥ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಿ ದೂರುಗಳು ಬರಬಾರ್ದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಅದು ಅಚ್ಚುಕಟ್ಟಾಗಿ ನಡೆಸ್ತಾವ್ರೆ. BLO ಕೂಡ ಅವರ ಜವಾಬ್ದಾರಿಯನ್ನು ಅರಿತು ಎಲ್ಲರೂ ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ SI ಕಾರ್ಯಕ್ರಮದ ಭಾಗವಹಿಸಿ ಫಾರಮ್ ಫಿಲಪ್ ಮಾಡಿಸಿ ಅವರ ಕರ್ತವ್ಯವನ್ನು ಬೆಳಗಿನಿಂದ ಸಾಯಂಕಾಲದವರೆಗೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಸರ್, ಇವತ್ತಿನ ದಿನ ಸುಮಾರು ಕಡೆ ಭೇಟಿ ಕೊಟ್ಟಿದ್ರೆ ಎಲ್ಲಾದರೂ ಸಮಸ್ಯೆಗಳೇನಾದ್ರು ಕಂಡುಬಂದಿತ್ತು ಸರ್? ಏನು ಸಮಸ್ಯೆ ಇಲ್ಲ. BLOಗಳೆಲ್ಲ ಕರೆಕ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವುದಕ್ಕೆ ಗೊಂದಲಗಳಿಗಾಗಲಿ ಅಥವಾ ಯಾರಿಗಾರ ಅವರ ಮತದ ಹಕ್ಕನ್ನು ಅನಾವಶ್ಯಕ ನಿರಾಕರಣೆ ಮಾಡೋದಾಗಲಿ ಯಾವುದೂ ಮಾಡೋದಿಲ್ಲ. ಪ್ರತಿಯೊಂದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರ ಓಟ್ನ ಹಕ್ಕನ್ನು ಕೊಡುವಂಥ ವ್ಯವಸ್ಥೆ ನಡೀತಾ ಇದೆ. ಕೆಲವು ಕಡೆ ಸಾರ್ವಜನಿಕರಿಗೆ BLOಗಳು ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದೂರುಗಳು ಬರ್ತಾ ಇದೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ನಾನು ಕಂಡ ಪಟ್ಟಿಗೆ ಯಾವುದೂ ದೂರುಗಳು ಬಂದಿಲ್ಲ. ಎಲ್ಲ ಸಣ್ಣ ಪುಟ್ಟ ಯಾವುದೋ ಒಂದು ಬರಬಹುದು ಅಷ್ಟೇ. ನಾನು ಪರಿಶೀಲನೆ ಮಾಡಿದ ಪ್ರಕಾರ ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಏನಂತ ದೂರುಗಳೇನಾದ್ರು ಬಂದರೆ ಅದನ್ನು ಸರಿಪಡಿಸ್ಕೊಡ್ತೀವಿ. ನಾವು ಕೂಡ ಮುಂದೆ ನಿಂತು ಅಂಥ ದೂರುಗಳೇನಾದ್ರು ಬಂದರೆ ಸಾರ್ವಜನಿಕರಿಗೆ ಯಾವುದೇ ಒಂದು ಓಟ್ಗೆ ಅವ್ರ ಹಕ್ಕಿಗೆ ಏನಾದರೂ ಚ್ಯುತಿ ಬಂದಾಗ ನಾನು ಕೂಡ ಇನ್ವಾಲ್ವ್ ಆಗಿ ಅದು ಸರಿಪಡಿಸ್ಕೊಡ್ತೀನಿ. ಇದೇ ವೇಳೆ ಮುಖಂಡರಾದ ಆರ್ ಅಶೋಕ್ ಕುಮಾರ್, ನಗರಸಭೆ ಮಾಜಿ ಸದಸ್ಯರಾದ DJ ಚಂದ್ರಮೋಹನ್, ಶ್ರೀಕಾಂತ್, ಅಮರ್, ಸಪ್ತಗಿರಿ, ಶ್ರೀರಾಮಯ್ಯ, ಸುಬ್ಬರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಮನೆ ಬೀಗ ಹೊಡೆದು ಹಾಗೂ ಪ್ರಯಾಣಿಕರ ಬಳಿ ಚಿನ್ನ ಕದಿಯುತ್ತಿದ್ದ ಕಳ್ಳನನ್ನ ಮಾಲೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮನೆ ಬೀಗ ಹೊಡೆದು ಹಾಗೂ ಪ್ರಯಾಣಿಕರ ಬಳಿ ಚಿನ್ನ ಕದಿಯುತ್ತಿದ್ದ ಕಳ್ಳನನ್ನ ಮಾಲೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿ ಸುಮಾರು 17 ಲಕ್ಷ ರೂಪಾಯಿ ಮೌಲ್ಯದ 110 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನೆಲಮಂಗಲ ತಾಲೂಕು ಹೆಸರಘಟ್ಟ ಹೋಬಳಿ ಚಿಕ್ಕನಹಳ್ಳಿ ಗ್ರಾಮದ ಮಂಜೇಶ ಅಲಿಯಾಸ್ ಹೊಟ್ಟೆ ಮಂಜ ಅಲಿಯಾಸ್ ಚೌಟ್ರಿ ಮಂಜ ಎಂಬ ಆರೋಪಿ ರಾಜ್ಯದ ವಿವಿಧೆಡೆ ಚಿನ್ನ ಕದಿಯುವ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು, ಮಾಲೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಆರೋಪಿಯಿಂದ ಸುಮಾರು 17 ಲಕ್ಷ ರೂಪಾಯಿ ಮೌಲ್ಯದ 110 ಗ್ರಾಂ ತೂಕದ ಚಿನ್ನದ ವಿವಿಧ ರೀತಿಯ ಆಭರಣಗಳನ್ನು ವಶಪಡಿಸಿಕೊಂಡು ಆರೋಪಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಈ ಪ್ರಕರಣದ ಪತ್ತೆ ಕಾರ್ಯಕ್ಕೆ ಕೋಲಾರ ಜಿಲ್ಲಾ ಪೊಲೀಸ್ SP ಕನ್ನಿಕಾ ಸಿಕ್ರಿವಾಲ್ ಹಾಗೂ ಅಪರ ಪೊಲೀಸ್ ಅಧೀಕ್ಷಕರು ರವಿಶಂಕರ್ CR ಹಾಗೂ HC ಜಗದೀಶ್ ಹಾಗೂ ಉಪಾಧೀಕ್ಷರು ಕೃಷ್ಣಪ್ಪ V ಮಾರ್ಗದರ್ಶನದಲ್ಲಿ ಮಾಲೂರು ಪೊಲೀಸ್ ಠಾಣೆಯ ರಾಮಪ್ಪ ಗುತ್ತೇದಾರ್, ಪೊಲೀಸ್ ಇನ್ಸ್ಪೆಕ್ಟರ್ PSI ಶಾಂತಮ್ಮ, ಪ್ರೊಬೇಷನರಿ PSI ದಿಲೀಪ್ ಕುಮಾರ್, ಕುಮಾರಿ ಪವಿತ್ರ ಹಾಗೂ ಠಾಣಾ ASI ಮುನಿರಾಜು ಮತ್ತಿತರ ತಂಡ ಆರೋಪಿಯನ್ನ ಪತ್ತೆ ಹಚ್ಚಲು ಶ್ರಮಿಸಿರುತ್ತಾರೆ. ಈ ಕಾರ್ಯಾಚರಣೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವನ್ನ ಮೆಚ್ಚಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘಿಸಿದ್ದಾರೆ. ಮೈಲಾರನಹಳ್ಳಿ, ಚಿಕ್ಕ ತಿರುಪತಿ, ಕೋಡಹಳ್ಳಿ ಕ್ರಾಸ್ ಮತ್ತು ಬಸ್ ನಿಲ್ದಾಣಗಳಲ್ಲಿ ಈ ಮನೆಗೆ ಬೀಗ ಹೊಡಿತಕ್ಕಂಥದ್ದು ಮತ್ತು ಗಮನ ಬೇರೆ ಕಡೆಗೆ ಸೆಳೆದು ಕಳ್ಳತನ ಮಾಡ್ತಕ್ಕಂಥ ಪ್ರಕರಣಗಳು ದಾಖಲಾಗಿದ್ವು. ಮೊಕದ್ದಮೆ ಸಂಖ್ಯೆ 253, ಮೊಕದ್ದಮೆ 238,
ಮೊಕದ್ದಮೆ ಸಂಖ್ಯೆ 291, 290 ಈ ಥರ 4 ಪ್ರಕರಣಗಳು ಮಾಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ವು. ಈ ಪ್ರಕರಣಗಳನ್ನು ಭೇದಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿದ್ವಿ. ಆ ತಂಡ ಮಾನ್ಯ SP ಸಾಹೇಬರ ನೇತೃತ್ವದಲ್ಲಿ ಆ ರಾಮಪ್ಪ ಗುತ್ತೇದಾರ್ ತಂಡ ಒಬ್ಬ ಆರೋಪಿ ಮಂಜೇಶ್ ಅಲಿಯಾಸ್ ಹೊಟ್ಟೆ ಮಂಜ ಅಲಿಯಾಸ್ ಲಾಟ್ರಿ ಮಂಜ, ಇವನು ಚಿಕ್ಕನಹಳ್ಳಿ ಗ್ರಾಮದವನು, ಹೆಸರುಘಟ್ಟ ಹೋಬಳಿ ನೆಲಮಂಗಲ ತಾಲೂಕು. ಬಾತ್ಮಿ ಮೇರೆಗೆ ಅವನನ್ನು ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ಅವನು ಈ ಥರ ಮಾಲೂರು ತಾಲೂಕಿನಲ್ಲಿ ಮೈಲಾಂಡಹಳ್ಳಿ, ಚಿಕ್ಕ ತಿರುಪತಿ ಮತ್ತು ಕೂಡಳ್ಳಿ ಕ್ರಾಸ್ನಲ್ಲಿ ಮತ್ತು ಬಸ್ ನಿಲ್ದಾಣದಲ್ಲಿ ಪ್ರಕರಣಗಳಲ್ಲಿ ಕಳ್ಳತನ ಮಾಡಿರೋದ್ರ ಬಗ್ಗೆ ಅವನು ಒಪ್ಪಿಕೊಂಡಿದ್ದು, ಅವನು ಒಪ್ಪಿಕೊಂಡಿದ್ದ ಮೇರೆಗೆ ನಮ್ಮ ತಂಡ ರಾಮಪ್ಪ ಗುತ್ತೇದಾರ್ ಮತ್ತು ಸಿಬ್ಬಂದಿ ತಂಡ ಅವನಿಂದ ಸುಮಾರು 110 ಗ್ರಾಮ್ನಷ್ಟು ಬಂಗಾರದ ಒಡವೆಗಳನ್ನು ಮತ್ತು ಒಟ್ಟು ಮೌಲ್ಯ 17 ಲಕ್ಷಷ್ಟು ವಶಪಡಿಸಿಕೊಂಡಿದ್ದಾರೆ. ಈ ರೀತಿ ಪ್ರಕರಣಗಳನ್ನು ವಶಪಡಿಸಿಕೊಂಡಂಥ ನಮ್ಮ ರಾಮಪ್ಪ ಗುತ್ತೇದಾರ್ ಮತ್ತು ಸಿಬ್ಬಂದಿ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಶ್ಲಾಘನೆ ಮಾಡ್ತೀನಿ. ಹಾಗೂ ಮಾನ್ಯ SP ಸಾಹೇಬರು ಪರವಾಗಿ ಜಿಲ್ಲಾ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ನಾನು ಅವರನ್ನು ಶ್ಲಾಘನೆಯನ್ನು ಮಾಡ್ತೀನಿ. ಅವರಿಗೆ ಬಹುಮಾನಗಳನ್ನು ಕೂಡ ವಿತರಣೆ ಮಾಡೋ ಮೂಲಕ ಅವರನ್ನು ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹಿಸಿ ಮುಂದಿನ ಪ್ರಕರಣಗಳನ್ನು ಪತ್ತೆ ಆಗಲಿ ಅಂತೇಳಿ ನಾನು ಈ ಮೂಲಕ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಕೋಲಾರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020.
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಗಳ ರಂಗು ಮತ್ತು ಗಂಭೀರತೆಯನ್ನ ನೀವು ನೋಡಿರುತ್ತೀರಿ. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಭಾರತದ ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳಂತೆಯೇ ತದ್ರೂಪು ಬಿಗ್ ಎಲೆಕ್ಷನ್ ನಡೆಸುವ ಮೂಲಕ ಇಡೀ ನಾಡಿನ ಗಮನ ಸೆಳೆಯಲಾಗಿದೆ. ವಿಧಾನಸೌಧ ಹಾಗೂ ಲೋಕಸಭೆ ಚುನಾವಣೆಗಳ ರಂಗು ಮತ್ತು ಗಂಭೀರತೆಯನ್ನ ನೀವು ನೋಡೇ ಇರ್ತೀರ. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಭಾರತದ ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳಂತೆಯೇ ತದ್ರೂಪ ಬಿಗ್ ಎಲೆಕ್ಷನ್ ನಡೆಸುವ ಮೂಲಕ ಇಡೀ ನಾಡಿನ ಗಮನ ಸೆಳೆಯಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಮಾಚುಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೇವಲ ತರಗತಿ ನಾಯಕನ ಆಯ್ಕೆಗಾಗಿ ಅಲ್ಲದೆ ಪಕ್ಕಾ ವೃತ್ತಿಪರ ರಾಜಕೀಯ ಚುನಾವಣೆಯ ಮಾದರಿಯಲ್ಲಿ ಶಾಲಾ ಸಂಸತ್ತನ್ನ ರಚಿಸಲಾಗಿದೆ. ನಾಮಪತ್ರ ಸಲ್ಲಿಕೆ, ಹೈವೋಲ್ಟೇಜ್ ಪ್ರಚಾರ, ರಹಸ್ಯ ಮತದಾನ ಹಾಗೂ ಫಲಿತಾಂಶ ಪ್ರಕಟಣೆಯ ನಂತರ ನೂತನ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಈ ಪ್ರಜಾಪ್ರಭುತ್ವದ ಹಬ್ಬ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ನಮಸ್ಕಾರ, ನನ್ನ ಹೆಸರು ಮಂಜಾನಾಯ್ಕ್. ನಾನು ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಶಾಲೆಯಲ್ಲಿ 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದೀವಿ. ಸ್ವೀಪ್ ಸಮಿತಿ ಗುಡಿಬಂಡೆ ಮತ್ತು ELC ಕ್ಲಬ್ ಸರ್ಕಾರಿ ಪ್ರೌಢಶಾಲೆ ಮಾಚಹಳ್ಳಿ ಈ ವತಿಯಿಂದ ಇವತ್ತು ನಡೆಸ್ತಾ ಇರ್ತಕ್ಕಂತಹ ಶಾಲಾ ಸಂಸತ್ ಚುನಾವಣಾ ಆಯೋಗದ ನೀತಿ ನಿಯಮಗಳ ಅಡಿಯಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ವಿಶೇಷ. ಈ ಒಂದು ಕಾರ್ಯಕ್ರಮವನ್ನು ಸರಿಸುಮಾರು ಒಂದು ವಾರದಿಂದ ತಯಾರಿಯನ್ನು ಮಾಡಿಕೊಂಡು ನಾಮಪತ್ರಗಳ ಸಲ್ಲಿಕೆ, ನಾಮಪತ್ರಗಳ ಪರಿಶೀಲನೆ, ನಾಮಪತ್ರಗಳನ್ನು ಹಿಂಪಡೆಯುವಂಥದ್ದು, ಚುನಾವಣಾ ಪ್ರಚಾರ, ಮತದಾನ, ಮತಗಳ ಎಣಿಕೆ, ಮತಗಳ ಘೋಷಣೆ, ಖಾತೆಗಳ ಹಂಚಿಕೆ, ಪ್ರಮಾಣ ವಚನ, ಹೀಗೆ ಹಲವಾರು ಪ್ರಕ್ರಿಯೆಗಳ ಮೂಲಕ ನಮ್ಮ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಒಂದು ಕಲ್ಪನೆಯನ್ನು ಗಟ್ಟಿಗೊಳಿಸುವ ಸಲುವಾಗಿ ಈ ಒಂದು ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ. ರಹಸ್ಯ ಮತದಾನ, ಕಡ್ಡಾಯ ಮತದಾನ ಮತ್ತು ಎಲ್ಲರೂ ಕೂಡ ಮತದಾರರ ಪಟ್ಟಿಗೆ ಒಳಪಡಬೇಕು ಎನ್ನುವಂತಹ ಸಂದೇಶಗಳನ್ನು ಸಾರುವ ಮೂಲಕ ಈ ಒಂದು ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಮುಖ್ಯವಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಭಾಗವಹಿಸೋದ್ರ ಮೂಲಕ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಮಕ್ಕಳ ಎಲ್ಲ ಚಟುವಟಿಕೆಗಳನ್ನು ಸುಸೂತ್ರವಾಗಿ ನಡೆಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನನಗೆ ಹೋಟ್ ಹಾಕಿ ಸ್ಕೂಲ್ ಗಾರ್ಡನ್ ಕ್ಲೀನ್ ಮಾಡ್ತೀನಿ, ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಕೊಡಿಸ್ತೀನಿ ಎಂಬ ಭರವಸೆಗಳೊಂದಿಗೆ ವಿದ್ಯಾರ್ಥಿ ನಾಯಕರು ಶಾಲಾ ಆವರಣದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಸರದಿ ಸಾಲಿನಲ್ಲಿ ನಿಂತು ಬೆರಳಿಗೆ ಇಂಕ್ ಹಾಕಿಸಿಕೊಂಡು ರಹಸ್ಯ ಮತದಾನ ಮಾಡುವ ಮೂಲಕ ಮಕ್ಕಳು ದೇಶದ ಜವಾಬ್ದಾರಿಯುತ ಪ್ರಜೆಗಳಂತೆ ಮತ ಚಲಾಯಿಸಿದ್ದಾರೆ. ದೇಶದ ಸಚಿವರಂತೆಯೇ ಗೆದ್ದ ವಿದ್ಯಾರ್ಥಿ ನಾಯಕರು ಈಶ್ವರನ ಹೆಸರಿನಲ್ಲಿ ಅಥವಾ ಸಂವಿಧಾನದ ಹೆಸರಿನಲ್ಲಿ ಎಂದು ಪ್ರಮಾಣ ವಚನ ಸ್ವೀಕರಿಸಿದ್ದು ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಸುಸಂಸ್ಕೃತ ದೇಶ ಕಟ್ಟಲು ಮಕ್ಕಳಲ್ಲಿ ಆರಂಭದಿಂದಲೇ ಲೀಡರ್ಶಿಪ್ ಕ್ವಾಲಿಟಿ, ಶಿಸ್ತು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು ಬೆಳೆಯಬೇಕು. ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಮಕ್ಕಳ ಸಹಕಾರದಿಂದ ಈ ಶಾಲಾ ಸಂಸತ್ತು ಕಡ್ಡಾಯ ಮತದಾನದ ಅರಿವು ಮೂಡಿಸುವಲ್ಲಿ ಗ್ರ್ಯಾಂಡ್ ಸಕ್ಸಸ್ ಕಂಡಿದೆ. ಮಂಜುನಾಥ್, ಮುಖ್ಯ ಶಿಕ್ಷಕರು, ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆ, ಈ ಕಾರ್ಯಕ್ರಮ ಯಶಸ್ವಿಗೆ ಕೈ ಜೋಡಿಸಿದ್ರು. ಡ್ಯಾಶ್ ಎಂಬ ಹೆಸರಿನ ನಾನು, ಸ್ವಾತಿ ಪಿ ಎಂಬ ಹೆಸರಿನ ನಾನು ಗುಡಿಬಂಡೆ ತಾಲೂಕಿನ ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಿನಾಂಕ 9/7/2026 ನಡೆದ 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ 9ನೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದು ಸುರಕ್ಷತೆ, ಸ್ವಚ್ಛತೆ ಮತ್ತು ನೈರ್ಮಲ್ಯ ಖಾತೆಯನ್ನು ವಹಿಸಿಕೊಂಡಿರುತ್ತೇನೆ. ನಾನು ಶಾಲೆಯ ನಿಯಮಗಳಿಗೆ ಬದ್ಧಳಾಗಿ ನನಗೆ ವಹಿಸಲಾಗಿರುವ ಜವಾಬ್ದಾರಿಯನ್ನು ಕಾಯ, ವಾಚ, ಮನಸ ಪ್ರಾಮಾಣಿಕವಾಗಿ ಜಾತ್ಯತೀತ ಪ್ರಜಾಪ್ರಭುತ್ವ ತತ್ವಗಳಿಗೆ ಧಕ್ಕೆ ಬರದಂತೆ ಕಾರ್ಯನಿರ್ವಹಿಸುತ್ತೇನೆಂದು ನನ್ನ ತಂದೆ ತಾಯಿಯರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್. ನಮಸ್ತೆ, ನನ್ನ ಹೆಸರು ಚಂದ್ರಶೇಖರ್. ನಾನು ಸರ್ಕಾರಿ ಪ್ರೌಢಶಾಲೆ ಮಾಚಹಳ್ಳಿ ಶಾಲೆಯಲ್ಲಿ ELC ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. 2026-27ನೇ ಸಾಲಿನಲ್ಲಿ ಈ ದಿನ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನು
ಯಶಸ್ವಿಯಾಗಿ ನಡೆಸಿದ್ವಿ. ಈ ಚುನಾವಣೆಯ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳನ್ನು ಕಲಿಯುವಂತ ಒಂದು ಸುವರ್ಣ ಅವಕಾಶ ಆಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಹೇಗೆ ಮತದಾರ ಪಟ್ಟಿಗೆ ಸೇರಿಸಬೇಕು, ಮತದಾರ ಪಟ್ಟಿಯಲ್ಲಿ ಎಲ್ಲ ಅವಕಾಶಗಳಿದೆ ಅನ್ನೋದನ್ನು ತಿಳಿಯೋದಕ್ಕೆ ತುಂಬಾ ಉತ್ತಮವಾದ ಅವಕಾಶವಾಗಿದೆ. ದೇಶದ ಭವಿಷ್ಯದ ಪ್ರಜೆಗಳನ್ನ ಇಂದಿನಿಂದಲೇ ಜವಾಬ್ದಾರಿಯುತರನ್ನಾಗಿ ಮಾಡುತ್ತಿರುವ ಮಾಚಹಳ್ಳಿ ಶಾಲೆಯ ಈ ವಿಶಿಷ್ಟ ಹಾಗೂ ಶ್ಲಾಘನೀಯ ಪ್ರಯತ್ನಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರ ಎಸ್ಐಆರ್ ಮೂಲಕ ಅಕ್ರಮ ನುಸುಳುಕೋರರನ್ನ ದೇಶದಿಂದ ಹೊರಹಾಕುವ ಕೆಲಸ ಮಾಡುತ್ತಿದ್ರೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ಗಾಗಿ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳಿಗೂ ರಕ್ಷಣೆ ನೀಡುವ ಕೆಲಸಕ್ಕೆ ಮುಂದಾಗುತ್ತಿದ್ದಾರೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡೆಗೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣವಾಗಿ ಇದರಲ್ಲಿ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಜೈಲಿಗಂತೂ ಹೋಗೋದಂತೂ ಗ್ಯಾರಂಟಿ. ನಾನು ನೇರವಾಗಿ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಅಧಿಕಾರಿಗಳು ತಪ್ಪು ಯಾರಾದರೂ ಮಾಡಿ ರಾಜಕೀಯ ವ್ಯಕ್ತಿಗಳ ಒಂದು ಏನೋ ಅವರು ದಬ್ಬಾಳಿಕೆಗೆ ಅವ್ರ ದೌರ್ಜನ್ಯಕ್ಕೆ ನೀವೇನಾದ್ರು ತಲೆಬಾಗಿ ನೀವೇನಾದರೂ ಆ ಬೋಗಸ್ ಓಟುಗಳನ್ನು ತೆಗೀದೆ ನೀವೇನಾದರೂ ಮಾಡಿದಿರಂತ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಮ್ಮೆಲ್ಲ BLOಗಳು, ನಮ್ಮೆಲ್ಲ ಬೂತ್ ಮಟ್ಟದ ಅಧ್ಯಕ್ಷರುಗಳು, ನಮ್ಮ ಪಾರ್ಟಿಯವರು ಸಂಪೂರ್ಣವಾಗಿ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಬಿಜೆಪಿ ಕಾರ್ಯಾಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಬಿಜೆಪಿ ಪಕ್ಷದ ವಿವಿಧ ಮುಖಂಡರು ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 20,000ಕ್ಕೂ ಹೆಚ್ಚು ಅಕ್ರಮ ಮತದಾರರು ಇದ್ದು, ಅಕ್ರಮ ಮತದಾರರು ಈ ಭಾಗದ ಕಾಂಗ್ರೆಸ್ ಸಚಿವರ, ಶಾಸಕರು ಅಧಿಕಾರದ ಪ್ರಭಾವ ಬಳಸಿ ಬೋಗಸ್ ಮತದಾರರನ್ನ ಉಳಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ಅವರ ದೇಶಕ್ಕೆ ವಾಪಸ್ಸು ಕಳಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಕ್ರಮ ವಲಸಿಗರಿಗೆ ಎಲ್ಲಾ ರೀತಿಯ ದಾಖಲೆ ನೀಡಿ ರಕ್ಷಣೆ ನೀಡುವ ಕೆಲಸ ಮಾಡುತ್ತಿದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಪಾಕಿಸ್ತಾನ ಮೂಲದ 2 ಮತದಾನದ ಹಕ್ಕು ಸೇರಿದಂತೆ ಪಡಿತರ ಚೀಟಿ, ಆಧಾರ್ ಕಾರ್ಡ್ ಹೊಂದಿರುವ ಬಗ್ಗೆ ಎಸ್ಐಆರ್ ಪ್ರಕ್ರಿಯೆ ವೇಳೆಯಲ್ಲಿ ಬೆಳಕಿಗೆ ಬಂದಿದ್ದು, ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟದಲ್ಲಿ ಹದಗೆಟ್ಟಿದೆ ಎಂಬುದನ್ನು ನೋಡಬಹುದಾಗಿದ್ದು, ಆಂಧ್ರಪ್ರದೇಶದ ಬೆಂಗಳೂರು ನಗರ ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಅನೇಕರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನದ ಹಕ್ಕು ಹೊಂದಿರುವ ಬಗ್ಗೆ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಮಾಹಿತಿ ಪಡೆದುಕೊಂಡಿದ್ದೇವೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ತಹಸೀಲ್ದಾರ್ ಹಾಗೂ BLOಗಳು ಅಕ್ರಮ ಮತದಾರರನ್ನ ಪಟ್ಟಿಯಿಂದ ಕೈಬಿಡದಿದ್ದರೆ ಬಿಜೆಪಿ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಂಡು ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸುವವರೆಗೂ ನಾವು ಬಿಡುವುದಿಲ್ಲ ಎಂದು ರಾಜ್ಯ ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಇಲ್ಲಿರ್ತಕ್ಕಂಥವ್ರು ಮತ್ತೆ ಅನೇಕ ಆಂಧ್ರ ಭಾಗದಲ್ಲಿ ಕೊಡಕೊಂಡ ಮತ್ತೆ ಗೋರೆಂಟ್ಲ ಅನೇಕ ಹಳ್ಳಿಗಳಿಂದ ಬಂದು ಇವರೇ ಕಾಂಗ್ರೆಸ್ನವರೇ ಖುದ್ದ ಬಂದು ಸೇರಿಸಿದ್ದಾರೆ. ನಿಮ್ಮ ಏಜೆಂಟ್ಗಳು ಯಾರ್ಯಾರಿದ್ದಾರೆ ಅಂತ, ಯಾರ್ಯಾರು ಮಾಡಿದ್ದಾರೆ ಅಂತ ಗೊತ್ತು ನನಗೆ. ಸಂಪೂರ್ಣವಾಗಿ ಇದರಲ್ಲಿ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಜೈಲಿಗಂತೂ ಹೋಗೋದಂತೂ ಗ್ಯಾರಂಟಿ. ನಾನು ನೇರವಾಗಿ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಅಧಿಕಾರಿಗಳು ತಪ್ಪು ಯಾರಾದರೂ ಮಾಡಿ ರಾಜಕೀಯ ವ್ಯಕ್ತಿಗಳ ಒಂದು ಏನೋ ಅವರು ದಬ್ಬಾಳಿಕೆಗೆ ಅವ್ರ ದೌರ್ಜನ್ಯಕ್ಕೆ ನೀವೇನಾದ್ರು ತಲೆಬಾಗಿ ನೀವೇನಾದರೂ ಆ ಬೋಗಸ್ ಓಟುಗಳನ್ನು ತೆಗೀದೆ ನೀವೇನಾದರೂ ಮಾಡಿದಿರಂತ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಮ್ಮೆಲ್ಲ BLOಗಳು, ನಮ್ಮೆಲ್ಲ ಬೂತ್ ಮಟ್ಟದ ಅಧ್ಯಕ್ಷರುಗಳು, ನಮ್ಮ ಪಾರ್ಟಿಯವರು ಸಂಪೂರ್ಣವಾಗಿ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ನಾನು ಮತ್ತೊಂದ್ಸಲ ಹೇಳ್ತೀನಿ, ಒಂದು ಓಟ್ ಏನಾದರೂ ಎಲ್ಲನ ಬೋಗಸ್ ಓಟ್ ಇರೋದನ್ನ, ಡಬಲ್ ಓಟ್ ಇರೋದನ್ನ ನಮಗೆ ಕಂಡು ಬಂದರೆ ನಾನಂತೂ ಅದನ್ನು ಕಾನೂನು ಹೋರಾಟ ಮಾಡಿ ಜೈಲಿಗೆ ಕಳಿಸೋವರೆಗೂ ಬಿಡಲ್ಲ. ನೀವು ಅಧಿಕಾರಿಗಳು ಗ್ಯಾರಂಟಿ ಸಸ್ಪೆಂಡ್ ಆಗ್ತೀರಾ, ಇದಂತೂ ಗ್ಯಾರಂಟಿ. ಯಾವುದೇ ಕಾರಣಕ್ಕೂ ನೀವು ಯಾವುದೇ ನಮ್ಮದೇ ಪಕ್ಷದವರಾಗಿರಲಿ, ಅದು ನನ್ನದೇ ಆಗಿರಲಿ, ಡಬಲ್ ಇರ್ತಕ್ಕಂಥದ್ದು, ಬೋಗಸ್ ಓಟ್ ಇರ್ತಕ್ಕಂಥದ್ದು, ಅದನ್ನ ಯಾವುದೇ ಆಗಲಿ ಕಿತ್ತಾಕ್ಬೇಕು. ನಮ್ಮ ಕಾರ್ಯಕರ್ತರು ಸೇರಿ ಹೇಳ್ತಾರೆ. ನಾನು ಸಂಪೂರ್ಣವಾಗಿ SIRನ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಯಾವ ರೀತಿ ಒಳ್ಳೆ ಉದ್ದೇಶದಿಂದ ಮಾಡಿದರೆ ಅದನ್ನು ಸಂಪೂರ್ಣವಾಗಿ ಬಾಗೇಪಲ್ಲಿಯಲ್ಲಿ ಮಾಡಬೇಕು ಅಂತ ಈ ಪಾಕಿಸ್ತಾನಿಗಳನ್ನ ಈಗಾಗಲೇ ನೀವು ಜೈಲ್ಗಟ್ಟಿದ್ರಂತ ಮನವಿ ಕೊಟ್ಟಿದೆ. ಯಾವುದೇ ಒಂದು ಅದು ಕೂಡ ನಾವು ರೆಕಮೆಂಡ್ ಮಾಡ್ತಾರೆ. ಬೇಕಿದ್ರೆ ಕಾಂಗ್ರೆಸ್ನ ಶಾಸಕರು ಇರ್ಬೋದು, ಸಚಿವರುಗಳಿರ್ಬೋದು, ಉಸ್ತುವಾರಿಗಳಿರ್ಬೋದು, ಮತ್ತು ಸಂಬಂಧಪಟ್ಟ ಏನು ಮೇಲಿಂದ CM ಇಂದ ಬೇಕಿದ್ರೆ ರೆಕಮೆಂಡ್ ಮಾಡ್ತಾರೆ. ಯಾಕೆಂದರೆ ನೀವು ಓಲೈಕೆ ರಾಜಕಾರಣ ಮಾಡೋದು, ನೀವು ಮತ ಬ್ಯಾಂಕ್ ಓಟ್ ಬೇಕಲ್ಲ ನಿಮಗೆ ಓಟ್ ಬಿಟ್ಟರೆ ನಿಮಗೆ ಇದಿಲ್ವಲ್ಲ. ಸಂಪೂರ್ಣವಾಗಿ ಇವತ್ತು ನಿಮ್ಮನ್ನು ನಮ್ಮ ಭಾರತೀಯ ಜನತಾ ಪಕ್ಷನ ನೀವು ದುಶ್ಮನಗಳ ಥರ ರೀತಿ ಅವ್ರಿಗೆ ತೋರಿಸ್ಬಿಟ್ಟು ನೀವು ಓಲೈಕೆ ಮಾಡಬೇಕಲ್ಲ. ನೀವು ಇಲ್ಲಿ ಮಾಡ್ತಕ್ಕಂಥದ್ದು ಎಲ್ಲರೂ ಮಾಡಲೇಬೇಕಾಗತ್ತೆ. ಅದರಲ್ಲಿ ಉದ್ದೇಶಪೂರ್ವಕವಾಗಿ ಯಾರಾದರೂ ಓಟ್ನ ಸೇರಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅಂದರೆ ಅದು ಅಪರಾಧ ಆಗುತ್ತದೆ. ಹಂಗಾಗಿ ಇದೇನಾದರೂ ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ನಾವು
ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ. ಹಂಗಾಗಿ ಪಕ್ಷಾತೀತವಾಗಿ BLOಗಳು ಮತ್ತು ತಹಸೀಲ್ದಾರರು ಮತ್ತು DC ಅವರು ಕೂಡ ಈ ಒಂದು ಕಾರ್ಯಕ್ರಮನ ಮಾಡಲೇಬೇಕಾಗತ್ತೆ. ಏನಿವ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರಲ್ಲ ಅದು ಕೂಡ ಖಂಡನೀಯ. ಯಾಕಂತ ಹೇಳಿದ್ರೆ ವೆರಿಫಿಕೇಷನ್ ಇಲ್ಲ. ಈಗಾಗಲೇ ತಾವೆಲ್ಲ ನೋಡಿದರೆ ಈಗ ಇದೇ ಬಾಗೇಪಲ್ಲಿಯಲ್ಲಿ ಪಾಕಿಸ್ತಾನದವರು ಕೂಡ ಇವತ್ತು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ. ಅವರಿಗೆ ವೋಟರ್ ಲಿಸ್ಟ್ ಸೇರಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಈ ಥರ ಕಾರ್ಯಕ್ರಮಗಳಿದೆ. ಹಂಗಾಗಿ ಇದನ್ನು ನಾವು ಖಂಡಿಸ್ತೀವಿ. ನಮ್ಮ BLA 2ಗಳು BLA 1ಗಳು ಇದನ್ನು ಜಾಗೃತವಾಗಿ ನೋಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೆ ಅದು ತಪ್ಪು ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಅದೇ ರೀತಿ ಸರ್ಕಾರಿ ಅಧಿಕಾರಿಗಳು ಕೂಡ ಜವಾಬ್ದಾರಿಯುತ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷರಾದ ಆರ್ ಪ್ರತಾಪ್, ಗುಡಿಬಂಡೆ ಗಂಗಿರೆಡ್ಡಿ, ಮುಖಂಡರಾದ ಗುಜ್ಜೇಪಲ್ಲಿ ಸುಧಾಕರ್ ರೆಡ್ಡಿ, ಆರ್ ವೆಂಕಟೇಶ್, ಕೊತ್ತಕೋಟೆ ಲೋಕೇಶ್, ಚಿನ್ನಪೂಜಪ್ಪ, ರಾಮಚಂದ್ರ, ರವಿಕುಮಾರ್, ಆಂಜನಪ್ಪ, ವೆಂಕಟಶಿವಪ್ಪ, ರಘುನಾಥ ರೆಡ್ಡಿ, ಮಧುಸೂದನ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ.
Trust with purity and quality. ನಮ್ಮ ವಿಳಾಸ opposite to Canara Bank, BB Road, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 79967 ಇಂದಿನ ವೇಗದ ಯುಗದಲ್ಲಿ ಯುವ ಪೀಳಿಗೆ ಎದುರಿಸುತ್ತಿರುವ ತೀವ್ರ ಮಾನಸಿಕ ಒತ್ತಡಗಳನ್ನು ಸಮರ್ಥವಾಗಿ ಎದುರಿಸಲು ಮನೋವಿಕಾಸನ ಅಥವಾ ಮನಸ್ಸಿನ ವಿಸ್ತರಣೆ ಅತ್ಯಗತ್ಯ ಎಂದು ಕನ್ನಡ ಚಲನಚಿತ್ರ ನಟ ಕಿಶೋರ್ ಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಚಿಂತಾಮಣಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಪಿಯುಸಿ, ಡಿಪ್ಲೊಮೊ, ನರ್ಸಿಂಗ್ ಪದವಿ ಹಾಗೂ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಮನೋವಿಕಾಸನ ಕಾರ್ಯಾಗಾರದಲ್ಲಿ ನಟ ಕಿಶೋರ್ ಕುಮಾರ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಿದ್ದಾರೆ. ಇಂದಿನ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಅಥವಾ ಡಿಜಿಟಲ್ ಕಂಟೆಂಟ್ಗಳ ಅತಿಯಾದ ಬಳಕೆಯಂತಹ ಆಧುನಿಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಇದರೊಂದಿಗೆ ಶೈಕ್ಷಣಿಕ ನಿರೀಕ್ಷೆಗಳು, ಭವಿಷ್ಯದ ಉದ್ಯೋಗ ಮತ್ತು ಆರ್ಥಿಕ ಭದ್ರತೆಯ ಆತಂಕಗಳು ಯುವ ಮನಸ್ಸುಗಳನ್ನು ಕಾಡುತ್ತಿದೆ. ಇಂತಹ ಕಠಿಣ ಸಂದರ್ಭದಲ್ಲಿ ತಜ್ಞರ ಮಾರ್ಗದರ್ಶನ ಹಾಗೂ ಸೂಕ್ತ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಖಿನ್ನತೆಯಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ಕಿಶೋರ್ ಕುಮಾರ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೇವಲ ಪಠ್ಯವಲ್ಲದೆ ಓದು, ಸಾಹಿತ್ಯ, ಕಥೆಗಳು, ಸಿನಿಮಾಗಳು ಮತ್ತು ಸಂಗೀತದ ಮೊರೆ ಹೋಗುವ ಮೂಲಕ ಹದಿಹರಿಯದಿಂದಲೇ ಮನಸ್ಸನ್ನ ವಿಕಸನಗೊಳಿಸಬಹುದು ಎಂದು ಅವರು ಕಿವಿ ಮಾತು ಹೇಳಿದ್ದಾರೆ. ಸೊ ಯಾರು ಬರೆದಿರ್ತಾರೋ ಅವರ ಜ್ಞಾನ ಪುಸ್ತಕದಲ್ಲಿ ಹಾಕಿರ್ತಾರೆ. ಆ ಪುಸ್ತಕನ ನೀವು ಓದಿದಾಗ ಆ ಪುಸ್ತಕದ ಮೂಲಕ ಅವರ ಜ್ಞಾನ, ಅವರ ಜೀವನಾನುಭವ ಇದೆಲ್ಲನೂ ನಿಮ್ಮದಾಗುತ್ತೆ. ಆಗ ನಿಮ್ಮ ಮನಸ್ಸು ವಿಕಾಸ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅವರ ಅನುಭವ ನೀವು ತಗೊಳ್ಳೋದು. ಜೀವನಾನುಭವ ತುಂಬಾ ದೊಡ್ಡದು. ಜೀವನಾನುಭವದಿಂದಷ್ಟೇ ಮನಸ್ಸು ವಿಕಾಸ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ. ಜೊತೆಗೆ ಆ ಥರದ ತುಂಬಾ ಒಳ್ಳೆ ಬರಹಗಳನ್ನು ಓದಿದ್ರೆ ಅವ್ರು ಹೇಳ್ತಾರೆ, ನಿರಂಕುಶ ಮಂದಿಗಳಾಗಿದ್ರೆ ಅಂಕುಶವಿಲ್ಲದೆ ಇರೋ ಮನಸ್ಸಿನವರಾಗಬೇಕು. ಅದೇ ಮನೋವಿಕಸನ. ಅಂಕುಶವಿಲ್ಲದೆ, ಅಂಕುಶ ಅಂದ್ರೆ ಏನು ಗೊತ್ತಾ ಯಾರಿಗಾರು? ಅಂಕುಶ ಇದಿಟ್ಕೊಂಡಿರ್ತಾರೆ ನೋಡಿ, ಆನೆ ಓಡಿಸೋರಲ್ಲ, ಅದನ್ನು ಸಹ ಅಂಕಿ ಇಲ್ಲಿಡೋದು. ಅಂಕಿ ಇಲ್ಲದೆ ಇರುವಂಥದ್ದು ಅಂದ್ರೆ ಲಿಮಿಟೇಷನ್ಸ್ ಇಲ್ದಿರುವಂತ ಒಂದು ಮನಸ್ಸಾಗಬೇಕು. ನಮಗೆ ನಾನು ನ್ಯಾಷನಲ್ ಕಾಲೇಜ್ ಓದಿದ್ದು, ಅಲ್ಲಿ H. ನರಸಿಂಹಯ್ಯ ಅಂತ ಯಾರು ಹೇಳಿರ್ತೀರಾ? ನಿಮ್ಮೂರ್ ಕಡೆಯವರೇ, ಈ ಕಡೆಯವರೇನೆ. ಸೊ ನಮಗೆ ಈ ಕಡೆ ಎಲ್ಲ ನ್ಯಾಷನಲ್ ಹೈಸ್ಕೂಲ್ ಮಾಡ್ಬಿಟ್ಟು ನಾವು ಈ ಕಡೆ ತುಂಬಾ ದೊಡ್ಡ ಎಜುಕೇಶನಿಸ್ಟ್. ತುಂಬಾ ಖುಷಿ ಆಯ್ತು. ಇದು ಹೆಸರು ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಒಳ್ಳೆ ಹೆಸರು, ಮನೋವಿಕಸನ ಕಾರ್ಯಾಗಾರ ಅಂತ. ಮನೋವಿಕಸನ ಅಂದ್ರೆ ಏನು ಅಂತ ನಿಮ್ಗೆ ನಿಮ್ಮ ಐಡಿಯಾ ಏನು ಅನ್ಸುತ್ತೆ? ಯಾರಾದ್ರೂ ಹೇಳ್ಬೋದಾ? ಮನಸ್ಸು ವಿಕಾಸ ಆಗೋದು ಅಂದ್ರೆ ಏನು? ವಿಕಾಸ ಅಂದ್ರೆ ಏನು? ದೊಡ್ಡದಾಗೋದು ಅಲ್ವಾ? ವಿಕಸನ ಅಂದ್ರೆ ದೊಡ್ಡದಾಗೋದು. ಮನಸ್ಸು ದೊಡ್ಡದಾಗೋದ್ರೆ ಏನಾಗುತ್ತೆ? ಮನಸ್ಸು ದೊಡ್ಡದಾಗುತ್ತೆ ಅಷ್ಟೇ. ನೀವು ಮುಂಚೆ ಎಲ್ಲ ಕಡೆ ಹಳ್ಳಿಗಳೆಲ್ಲ ತುಂಬಾ ಹೆಚ್ಚಿಗೆ ಬಳಸ್ತೀವಿ, ಅವ್ನು ತುಂಬಾ ದೊಡ್ಡ ಮನುಷ್ಯ ಅಂತ. ಅವ್ರು ತುಂಬಾ ದೊಡ್ಡ ಮನ್ಸೋದು ಅಂತ ಅಂದ್ಬಿಟ್ಟು. ನಿಮಗೆ ಮನಸ್ಸು ಯಾಕೆ ದೊಡ್ಡದಾಗ್ಬೇಕು ಅಂತ ಸುಮ್ಮನೆ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ನ ಹೊಚ್ಚ ಆಲೋಚನೆಗಳಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಮನಸ್ಸು ದೊಡ್ಡದಾದ್ರೆ ಏನಾಗುತ್ತೆ? ಏನಾಗೋದು? ಯಾರಾದ್ರೂ ಹೇಳ್ಬೋದಾ? ತುಂಬಾ ಟ್ರಿಕಿ ಕ್ವಶನ್ ಅಲ್ಲ? ಮನಸ್ಸು ದೊಡ್ಡದಾದ್ರೆ ದೊಡ್ಡ ಮನುಷ್ಯ ಆಗ್ಬೋದು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸತೀಶ್ ಗೌಡ ಮಾತನಾಡಿ, ಕಡು ಬಡತನ, ಗ್ರಾಮೀಣ ಹಿನ್ನೆಲೆ ಹಾಗೂ ಭಾಷೆಯ ತೊಡಕುಗಳು ಸಾಧನೆಗೆ ಎಂದಿಗೂ ಅಡ್ಡಿಯಾಗಲಾರವು ಎಂಬುದಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಕಾನೂನು ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದ ಗ್ರಾಮೀಣ ಯುವಕನ ಉದಾಹರಣೆ ನೀಡಿದರು. 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲೇ ಓದಿ ನಂತರ ಭಾಷಾ ಭೀತಿಯನ್ನ ಮೆಟ್ಟಿ ನಿಂತು ಇಂಗ್ಲಿಷ್ ಭಾಷೆಯಲ್ಲೂ ಅತ್ಯಧಿಕ ಅಂಕಗಳನ್ನ ಗಳಿಸಿ ಸಾಧನೆ ಮಾಡಬಹುದು ಎಂಬುದನ್ನು ಆ ಯುವಕ ಸಾಬೀತುಪಡಿಸಿದ್ದಾನೆ ಎಂದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್. ಆನಂದ್, ತಾಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿ ಸತ್ಪಾಲ್, ಮುತ್ತುರಾಜ್, ಬಸವರಾಜ್ ಸೇರಿದಂತೆ ಇತರೆ ಇಲಾಖೆ ಅಧಿಕಾರಿಗಳು ಹಾಗೂ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಮೊಬೈಲ್
ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಕಡದನಮರಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಿ ಪ್ರತಿಷ್ಠಾಪನೆ ಹಾಗೂ ಮೆರವಣಿಗೆ ಮಹೋತ್ಸವವು ಅತ್ಯಂತ ಸಡಗರ, ಸಂಭ್ರಮ ಮತ್ತು ಅದ್ದೂರಿಯಾಗಿ ನೆರವೇರಿತು. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ನೂರಾರು ಮಹಿಳೆಯರು ಸಾಂಪ್ರದಾಯಿಕ ಉಡುಪಿನಲ್ಲಿ ತಲೆಯ ಮೇಲೆ ಕಳಸ ಹಾಗೂ ಮಡಿಕೆಗಳನ್ನು ಹೊತ್ತು ಸಾಗಿದ ದೃಶ್ಯ ವೈಭವವಾಗಿ ಇತ್ತು. ಮಂಗಳವಾದ್ಯಗಳು, ಡೋಲು ಮತ್ತು ತಮಟೆ ವಾದನಗಳ ಲಯಬದ್ಧ ಧ್ವನಿಗೆ ಯುವಕರು ಹಾಗೂ ಭಕ್ತಾದಿಗಳು ಹೆಜ್ಜೆ ಹಾಕುತ್ತಾ ಮೆರವಣಿಗೆಯಲ್ಲಿ ಸಾಗಿದ್ರು. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ದೇವಿಯ ಭವ್ಯ ಮೆರವಣಿಗೆ ಸಾಗಿದ ನಂತರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಗಂಗಮ್ಮ ದೇವಸ್ಥಾನದ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಮೆರವಣಿಗೆ. ಇದರಿಂದ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಇಲ್ಲಿ ಅನ್ನಪ್ರಸಾದ ಮತ್ತು ಒಂದು ದೇವರ ಮೆರವಣಿಗೆ, ಸಾಯಂಕಾಲ ಪಲ್ಲಕ್ಕಿ ಇವೆಲ್ಲ ಇರುತ್ತೆ ಸರ್. ಹೋಮೋ ಎಲ್ಲ ಇರುತ್ತೆ. ಅರ್ಚಕರು ಶಾಸ್ತ್ರೋಕ್ತವಾಗಿ ಮಂತ್ರಘೋಷಗಳೊಂದಿಗೆ ಶ್ರೀ ಗಂಗಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯವನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಭಕ್ತರು ದೇವಿಗೆ ಕರ್ಪೂರದ ಆರತಿ ಬೆಳಗಿ ಭಕ್ತಿ ಭಾವದಿಂದ ಪ್ರಾರ್ಥನೆ ಸಲ್ಲಿಸಿದರು. ಈ ಧಾರ್ಮಿಕ ಮಹೋತ್ಸವದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ್ದಾರೆ. ಶಿಕ್ಷಣದ ಮಹತ್ವವನ್ನ ನಾವು ಅರಿಯಬೇಕಾಗಿದೆ. ಪ್ರತಿಯೊಬ್ಬರು ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು. ನಮ್ಮ ಮಕ್ಕಳು ಮುಂದೆ ದೊಡ್ಡ ಅಧಿಕಾರಿಗಳಾಗಿ, ರಾಜಕೀಯ ನಾಯಕರಾಗಿ ದೇಶಕ್ಕೆ ಸೇವೆ ಸಲ್ಲಿಸುವಂತಾಗಬೇಕು ಎಂದು ಆಶಿಸಿದ್ದಾರೆ. ಗ್ರಾಮ ಪ್ರದೇಶಗಳಲ್ಲಿ ಜಾತೀಯತೆ ಇರಬಾರ್ದು ಅಂತೇಳಿ ಅಂಬೇಡ್ಕರ್ ಅವರು ಮುಗಿಬೇಕಂತ ಸಂವಿಧಾನ ಮಾಡಿಕೊಂಡಿದ್ದಾರೆ. ಆದ್ರೆ 80 ವರ್ಷ ಆದ್ರೂ ಕೂಡ ಈ ದೇಶದಲ್ಲಿ ಎಲ್ಲರಿಗೂ ವಿದ್ಯಾಭ್ಯಾಸ ಸಿಕ್ಕಿಲ್ಲ, ಉದ್ಯೋಗ ಸಿಕ್ಕಿಲ್ಲ, ಜಾತಿಯಂಗೂ ಹೋಗಲೇ ಇಲ್ಲ. ಜಾತಿ ದಿನಕ್ಕೆ ಜಾಸ್ತಿ ದಿನ ಆಗ್ತಾ ಇದೆ. ಅದರಿಂದ ಕರ್ನಾಟಕ ಸಮುದಾಯಗಳು ನಾವೆಲ್ಲ ಒಗ್ಗಟ್ಟಾಗಿ ಒಮ್ಮತದಿಂದ ನಾವು ಹೋರಾಟ ಮಾಡಬೇಕಾಗಿದೆ. ಜಾತಿ ಮಾಡ್ಕೊಂಡಿದ್ದು ನಾವಲ್ಲ, ಜಾತಿಯನ್ನ ಮಾಡಿದ್ದು ಈ ದೇಶದಲ್ಲಿ ಬ್ರಾಹ್ಮಣರು. ಆ ಬ್ರಾಹ್ಮಣರು ಮಾಡಿದ ಜಾತಿ ಒಂದು ವ್ಯವಸಾಯದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಒಂದು 25% ಪ್ರಜ್ಞೆ ಬಂದಿದೆ. ಇನ್ನೂ ಒಂದು 75% ಸರಿಯಾಗಿ ಒಂದು ಪ್ರಜ್ಞೆ ಬರಲಿಲ್ಲ. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ದಾರೆ, ಕಾಂಚರಾಮ್ ಸಾಹೇಬರು ಹೋರಾಟ ಮಾಡಿದ್ದಾರೆ. ಕಾಂಚರಾಮ್ ಸಾಹೇಬರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಕೋಟ್ಗಲ್ ರಮೇಶ್, ಗುಂತೂರುಪಲ್ಲಿ ಆನಂದ್, ಉಪಾಧ್ಯಕ್ಷರಾದ ಸುರೇಶ್, ಚಿ ರಾಂಜೀವಿ, ನಾಗರಾಜ್, ನಿತಿನ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.